ಆ್ಯಂಡ್ ಥಾಮಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ಡ್ಯೂಟಿ ನೋಡೋಣ ಯಾವ ಥರ ಇದೆ ಅಂತ. ಪಿಕಪ್ ಇದ್ದಿದ್ದಿಲ್ಲ ಪಕ್ಕದ ರೋಡಲ್ಲಿ, ಸೊ ಅದಕ್ಕಾಗಿ ಬೇಗ ಬಂದೆ. ಇವರೇ ನೋಡಿ ನಮ್ಮ ಕಸ್ಟಮರು. ಇವ್ರನ್ನ ಪಿಕಪ್ ಮಾಡಿಕೊಂಡು ಸುರಕ್ಷತೆ ಹೋಗ್ಬಿಡೋದೇ ನಮ್ಮ ಜವಾಬ್ದಾರಿ. ಬನ್ನಿ ಹೋಗೋಣ. ಪಿಕಪ್ ಮಾಡಿದೆ. ಇವ್ರದ್ದು ಇದ್ದಿದ್ದು ಇಲ್ಲೇ ಪಕ್ಕದಲ್ಲಿ ಆರ್ ಆರ್ ನಗರ ನಗರಕ್ಕೆ ಡ್ರಾಪ್ ಮಾಡಿದೆ. ಹಲೋ ಹಲೋ, ಏನಾಯ್ತು? ಎಲ್ಗೋ? ಇನ್ಯಾವುದು ಲೊಕೇಶನ್ ಬೇರೆ ಕಳ್ಸೋನಲ್ಲಪ್ಪ. ಓ, ಇಡ್ಲಿ ಮನೆ. ಏನಪ್ಪ ಬೆಳಗ್ಗೆ ಟಿಫನ್ ಇಲ್ಲಿ ಕರ್ಸವನೆ? ಏನಪ್ಪ ಸ್ಪೆಷಲ್ ಇವತ್ತು ಇಲ್ಲಿ? ಏನಂತ ಅಂದರೆ, ಇಡ್ಲಿ ಮನೆಯವ್ರ ಕಡೆಯಿಂದ ಪ್ರತಿ ವರ್ಷ ಅಪ್ಪು ಸರ್ ಬರ್ಡೇಗೆ, ಅಂದರೆ ಅವರು ಇಡ್ಲಿ ಮನೆಯವರು ಅವ್ರದ್ದೇ ಆದ ರೀತಿಯಲ್ಲಿ ಅವ್ರ ಬರ್ಡೇನ, ಅಪ್ಪು ಸರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಅದೇ ಸ್ಪೆಷಲ್ ಇಲ್ಲಿ. ಓಹೋ, ಆ ಥರ. ಹೌದು. ಅಂತ ಅಂದರೆ ನಾರ್ಮಲ್ ಡೇಸ್ ದಿನ ಎಷ್ಟಿರುತ್ತೋ ಊಟದ ಚಾರ್ಜು ಅದೇ ಥರ ಇರುತ್ತೆ. ಬಟ್ ಇವ್ರ ಬರ್ಡೇ ದಿನ ಆ ನಾರ್ಮಲ್ ಚಾರ್ಜ್ಗಿಂತ ಒಂದು ಸ್ವಲ್ಪ ಕಡಿಮೆ ತಗೊತಾರೆ. ಓ, ಇಡ್ಲಿ ಮತ್ತೆ ಎಲ್ಲ ಸಿಗುತ್ತೆ ಅಲ್ಲ? ಹಾಂ, ಇಡ್ಲಿ ಪಲಾವ್ ಆ ಥರ. ಓಕೆ, ಬನ್ನಿ ನಾವು ಊಟ ಮಾಡೋಣ ಈಗ. ಓಕೆ ಓಕೆ, ಟೇಸ್ಟ್ ನೋಡೋಣ ಬಾ. ನಾವು ಒಂದು ಪ್ಲೇಟು ಇಡ್ಲಿ ತೊಗೊಂಡು ಜೊತೆಲಿ ವಡೆನೂ ತೊಗೊಂಡು, ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ಅದ್ರ ಜೊತೆ ರೈಸ್ ಬಾತ್ನೂ ತೊಗೊಂಡು, ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ನೀವು ಈ ಸೈಡು ಉತ್ರಳ್ಳಿ ಕೆಂಗೇರಿ ಮೈನ್ ರೋಡಲ್ಲಿದ್ದರೆ ಬನ್ನಿ, ಮಿಸ್ ಮಾಡಬೇಡಿ. ಇಡ್ಲಿ ಮನೆ ಸಿಗುತ್ತೆ, ಪಾರ್ಕಿಂಗು ಜಾಗ ಇದೆ. ಹೋಟ್ಲು ಟೇಸ್ಟ್ ಮಾತ್ರ ತುಂಬ ಸಖತ್ತಾಗಿದೆ, ಪೈಸಾ ವಸೂಲು. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಇಡ್ಲಿ ಮನೆ, ಅಪ್ಪು ಸರ್ ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾಪಿ ಬರ್ಡೇ ಅಪ್ಪು ಸರ್. ಅಲ್ರೋಸ್ ಫಾಲೋ ಮಾಡು, ಸಪೋರ್ಟ್ ಮಾಡು ಅಂತೀನಮ್ಮ. ಮಸ್ತ್ ನೋ ಪಾರ್ಕಿಂಗ್.